ನಾನು ಮನೆಗೆ ಹೋಗ್ತೀನಿ. ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೋತೀನಿ ಆಂಟಿ. ಸರಿನಮ್ಮ, ಹುಷಾರು. ಹಾ. ಅಶ್ವಿನ್, 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 ಯಾಕೋ ಇಷ್ಟೊಂದು ಹಠ ನಿಂಗೆ? ಸಮಾಧಾನ ಮಾಡ್ಕೊಳ್ಳೋ. ಇಷ್ಟೊಂದು ಹಠ ಒಳ್ಳೇದಲ್ಲ. ನೀನ್ 2 ತಲೆ ನಾಗರಾವ್ ತಾನೆ? ಅಲ್ಲಿ ಕೆಳಗಡೆ ಎಲ್ರ ಮುಂದೆ ಅವನಿಗೆ ಸಪೋರ್ಟ್ ಮಾಡಿ ನನಗೆ ಅವಮಾನ ಮಾಡಿ ಇವಾಗ ರೂಮ್ ಒಳಗೆ ಬಂದು ನನಗೆ ಸಮಾಧಾನ ಮಾಡ್ತಿದ್ಯಾ? ಏಯ್ ಹೋಗೆ, ಎಲ್ರು ಗೆದ್ದೆತ್ತನ್ ಬಾಲನೆ ಹಿಡಿಯೋದು. ಏಯ್ ಮುಟ್ಬೇಡ, ಹೋಗ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಸಾಯೆ. ಅಶ್ವಿನ್, ಯಾಕೋ ಈಗ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ನಾನೇನ್ ಅವ್ರ ಪರ ವಹಿಸ್ಕೊಂಡ್ ಮಾತಾಡಿಲ್ಲ. ಸುಮ್ನೆ ಹಬ್ಬದ ದಿನ ಪಂಚಾಯ್ತಿ ಯಾಕೆ ಅಂತ ನನ್ ಜಗಳನ್ ತಡೆದೆ ಅಷ್ಟೇ. ಅದ್ ತಪ್ಪಾ? ಇಲ್ಲಪ್ಪ, ತಪ್ಪೇ ಇಲ್ಲ. ತಪ್ಪು ಮಾಡಕ್ಕೆ ಅಂತ ತಪ್ಪಾಗಿ ಹುಟ್ಟಿರೋ ನಾನು ಇಲ್ವಾ ಇವಾಗ? ತಪ್ಪಾಗಿ ಬೆಳೆದೆ, ತಪ್ಪಾಗಿ ಸಂಪಾದನೆ ಮಾಡಿದೆ, ತಪ್ಪಾಗಿ ಮದುವೆ ಆದೆ. ಈಗ ಹೆಂಡತಿ ಮುಂದೆ ದಡ್ಡನ್ ತರ ನಿಂತಿದ್ದೀನಿ. ತಪ್ಪು ಮಾಡಕ್ಕೆ ಅಂತಾನೆ ನಾನು ಇರ್ಬೇಕಾದ್ರೆ ಬೇರೆಯವ್ರಿಗೆಲ್ಲ ಅವಕಾಶ ಇದೆ. ತಪ್ಪು ಮಾಡ್ಬಿಟ್ಟೆ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವನ್ನ ಇಷ್ಟು ದಿನ ಈ ಮನೇಲಿ ಇರಕ್ ಬಿಟ್ಟಿದ್ದೆ ದೊಡ್ಡ ತಪ್ಪಾಗೋಯ್ತು. ಅವತ್ತು ಮೀರಾ ಹೇಳ್ದಾಗೆ ಅವನ್ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ದಬ್ಬಿದ್ರೆ ಚೆನ್ನಾಗಿರ್ತಿತ್ತು. ಇಟ್ಸ್ ಬೆಟರ್ ಲೇಟ್ ದೆನ್ ನೆವರ್. ಅಶ್ವಿನ್, ಪ್ಲೀಸ್ ಕಣೋ, ನಿನ್ ಕೈ ಮುಗಿತೀನಿ. ದುಡ್ಗಿ ಅನಾಹುತ ಮಾಡ್ಕೋಬೇಡ. ನೋಡು, ನೀನ್ ಹೋದ್ರೆ ನನ್ ಮೇಲೆ ಆಣೆ. ಹೋಗೆ ಲೈ, ಆಣೆ ಅಂತೆ ಪ್ರಮಾಣ ಅಂತೆ. ಈ ಸೆಂಟಿಮೆಂಟ್ ಎಲ್ಲ ದಾಟ್ ನಾನು ಯಾವ್ದೋ ಕಾಲ ಆಗೋಯ್ತು. ಹೌದಾ? ಸರಿ, ಹೋಗು. ಈಗಲೇ ಹೋಗಿ ಈ ಮನೆ ನನ್ನ ಹೆಸರಿದೆ ಅಂತ ಹೇಳಿ ಕರ್ಣಭಾವ ಮತ್ತೆ ಪ್ರಿಯನ್ನ ಆಚೆ ಹಾಕ್ಬಿಡು. ಅವಾಗ ನಿನ್ ಬಂಡವಾಳ ಎಲ್ಲ ಬಯಲಾಗತ್ತೆ. ಆಮೇಲೆ ಅಜ್ಜಿ ಮತ್ತೆ ಸೇವಂತಿ ಒಂದಾಗ್ಬಿಡ್ತಾರೆ. ಅಲ್ಲಿಗೆಲ್ಲ ಮುಗೀತು. ಆಮೇಲೆ ಲೈಫ್ ಫುಟ್ಪಾತ್ ಆಗೋದು ನಂದು ನಿಂದೆ ಕಣೋ, ಅರ್ಥ ಮಾಡ್ಕೋ. ನೋಡು, ನಮ್ ಟಾರ್ಗೆಟ್ ಸೇವಂತಿ. ಅರ್ಜುನ್ ಬಾಬಾ ಮತ್ತೆ ಮೀರಂಗೆ ಮದ್ವೆ ಮಾಡ್ಬಿಟ್ಟು ಅವಳನ್ನ ಆಚೆ ದಬ್ಬದ್ಬಿಟ್ಟು ದೊಡ್ಡದಾಗಿ ಹೊಡ್ಬಿಟ್ಟ ಯುದ್ಧ ಸಾರಕ್ಕೆ ಕರ್ಣಭವನ್ ಮೇಲೆ. ನೀನ್ ಕಪ್ಪಾಳಿಗೆ ಹೊಡ್ಸ್ಕೊಂಡಿದ್ ದೊಡ್ಡದ, ಅಥವಾ ನಮ್ಮ ಮಗುನ ಈ ಭೂಮಿ ಮೇಲೆ ಬರಕ್ ಬಿಡದೆ ಇರೋ ದೊಡ್ಡದ? ಯೋಚನೆ ಮಾಡು.